ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತಷ್ಟು ಮಗದಷ್ಟು ಚರ್ಚೆ, ಕುತೂಹಲ, ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅನ್ನೋ ಮತ್ತೊಂದು ಬಣದ ಒತ್ತಡ ಕಾರ್ಯ ಜೋರಾಗಿ ನಡೀತಾ ಇದೆ. ಇದೀಗ ಒಂದು ವಿಷಯ ಪ್ರಸ್ತಾಪ ಆಗಿದೆ. ಅಮಿತ್ ಶಾ ಪ್ರಸ್ತಾವನೆ ಇಟ್ಟಿದ್ದಾರೆ ಅಂತ. ಸಿದ್ದ ಯಡಿಯೂರಪ್ಪನವ್ರಿಗೆ ನಿಮ್ಮ ಮಗ ವಿಜಯೇಂದ್ರ ವಿರುದ್ಧ ಭಾರಿ 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 ವಿರೋಧ ಇದೆ. ವಿಜಯೇಂದ್ರ ಯಾರನ್ನೋ ವಿಶ್ವಾಸಕ್ಕೆ ತಗೊಂಡಿಲ್ಲ. ವಿಜಯೇಂದ್ರ ಪಾರ್ಟಿ ಕಟ್ಟೋದಕ್ಕಿಂತ ವಿರೋಧವನ್ನೇ ಜಾಸ್ತಿ ಕಟ್ಕೊಂಡಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರೇ, ನಿಮ್ಮ ಮತ್ತೊಬ್ಬ ಮಗ ಹಿರಿಯ ಪುತ್ರ ರಾಘವೇಂದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ರಾಘವೇಂದ್ರ ಅವರ ರಾಜ್ಯಾಧ್ಯಕ್ಷನಾಗಿ ಮಾಡೋಣ. ಬೇಕಾದ್ರೆ ವಿಜಯೇಂದ್ರ ಅವ್ರಿಗೆ ಬೇರೆ ಜವಾಬ್ದಾರಿ ಕೊಡೋಣ. ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಬೇಡ, ಬದಲಾಯಿಸೋಣ. ಏನು ದೊಡ್ಡ ಮಗ ಆದ್ರೇನು ಚಿಕ್ಕ ಮಗ ಆದ್ರೇನು, ರಾಘವೇಂದ್ರ ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋಣ. ಯಾಕಂದ್ರೆ ಉಳಿದವರು ಕೊಡೋದಕ್ಕೆ ಯಾರು ಚಕಾರ ಇತ್ತಲ್ಲ ಬಹುತೇಕ. ರಾಘವೇಂದ್ರ ಅವ್ರದೇ ಬ್ರ್ಯಾಂಡ್. BY ರಾಘವೇಂದ್ರ ಶಿವಮೊಗ್ಗದಲ್ಲಿ ಅವರೇ ಬ್ರ್ಯಾಂಡ್. ಅವ್ರ ಅಪ್ಪನ ನೆಳ್ಳಲ್ಲಿ ರಾಜಕಾರಣಕ್ಕೆ ಬಂದಿರ್ಬೋದೇನೋ, ಆದರೆ ಅವ್ರ ಅಪ್ಪನ ನೆಳ್ಳಲ್ಲೇ ರಾಜಕೀಯ ಮಾಡ್ತಿಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರದಲ್ಲೂ ರಾಘವೇಂದ್ರ ತಮ್ಮದೇ ಆದನ್ನ ಚಾಪ್ ಮುಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಂಬರ್ 1 ಅಂದರೆ ಆ ಫ್ಯಾಮಿಲಿಲಿ ಯಡಿಯೂರಪ್ಪ ಬಿಟ್ಟರೆ ರಾಘವೇಂದ್ರ. ವಿಜಯೇಂದ್ರ ಲೆಕ್ಕಕ್ಕಿಲ್ಲ ಶಿವಮೊಗ್ಗದಲ್ಲಿ. ರಾಘವೇಂದ್ರಗೆ ಬೇಕಾದ್ರೆ ರೆಸ್ಪೆಕ್ಟ್ ಕೊಡ್ತಾರೆ, ರಾಘವೇಂದ್ರಗೆ ಬೇಕಾದ್ರೆ ಮರ್ಯಾದೆ ಕೊಡ್ತಾರೆ, ರಾಘವೇಂದ್ರ ಅವ್ರನ್ನ ಒಪ್ಕೋತಾರೆ ಅವ್ರ ವಿರೋಧಿಗಳು ಕೂಡ. ಅಜಾತ ಶತ್ರು ಒಂದು ರೀತಿ ರಾಘವೇಂದ್ರ. ಆದರೆ ವಿಜಯೇಂದ್ರ ಅವ್ರು ಆ ಥರ ಅಲ್ಲ. ಸೊ ಹಾಗಾಗಿ ರಾಘವೇಂದ್ರ ಅವರ ಹೆಸರನ್ನ ಚಾಲ್ತಿಗೆ ಬಿಡ್ತಾ ಇದ್ದಾರೆ. ಹಂಗೂ ನೀವು ವಿಜಯೇಂದ್ರ ಯಡಿಯೂರಪ್ಪನವ್ರ ಕಾರಣಕ್ಕೆ ವಿಜಯೇಂದ್ರ ಬದಲಾಯಿಸಲ್ಲ ಅನ್ನೋದಾದ್ರೆ, ಅದೇ ಯಡಿಯೂರಪ್ಪ ಅವರ ಮಗ ಅಂದರೆ ವಿಜಯೇಂದ್ರ ಅವರ ಅಣ್ಣ ಓಕೆ, ತಮ್ಮ ಯಾಕೆ ಅನ್ನೋ ಚರ್ಚೆ. ರಾಘವೇಂದ್ರ ವಿಜಯೇಂದ್ರ ಅವರು ಬಂದಾಗ ರಾಘವೇಂದ್ರ ಎಲ್ಲೂ ನೋ ಕಾಂಟ್ರವರ್ಸಿ, ಎಲ್ಲರಲ್ಲೂ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಲ್ಲ ಬಿಜೆಪಿಯಿಂದ, ಸದಾನಂದ ಗೌಡ್ರಿಗಿಂತ ಬೆಸ್ಟು ರಾಘವೇಂದ್ರ, ಬೊಮ್ಮಾಯಿ ಅವ್ರಿಗಿಂತ ಬೆಸ್ಟು ರಾಘವೇಂದ್ರ, ಶೆಟ್ರಿಗಿಂತ ಬೆಸ್ಟು ರಾಘವೇಂದ್ರ ಅವರು, ವಿಜಯೇಂದ್ರಗಿಂತ 10 ಟೈಮ್ ಬೆಸ್ಟು ರಾಘವೇಂದ್ರ ಅವರು. ಆದರೆ ಅವ್ರು ಯಾವುದೇ ಬಿಲ್ಡಪ್ಗಳು ತಗೊಳ್ಳಲ್ಲ, ಅಬ್ರಾ ಮಾಡಲ್ಲ, ಆರ್ಭಟ ಮಾಡಲ್ಲ. ಎಲ್ಲರೂ ವಿಶ್ವಾಸದಲ್ಲಿ ಕೆಲಸ ಮಾಡುವಂಥ ತಾಕತ್ ರಾಘವೇಂದ್ರ ಅವ್ರಿಗಿದೆ. ಸೊ ಹಾಗಾಗಿ ಇದನ್ನೇ ಮುಂದಿಟ್ಕೊಂಡು, ಎಸ್ ನೀವು ಬೇರೆಯವ್ರು ಮಾಡಿದ್ರೆ ಅರವಿಂದ್ ಬಿಲ್ ಅಂತಂದರೆ ಪೈ ಅಂತೀರಿ, ಅವ್ರನ್ನ ಇವ್ರನ್ನ ಮಾಡೋಕ್ಕೆ ಹೋದರೆ ಬಡ ಬಡ ಅಂತೀರಿ, ವಿರೋಧ ಆಗ್ಬೋದು. ಆದರೆ ರಾಘವೇಂದ್ರನ ಮಾಡ್ತೀನಿ ಅಂದರೆ ನೀವು ಆಗಲ್ಲ ಅಂತೀರಾ? ಎಸ್ ಅಂದ್ಬಿಟ್ಟೀಗ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಯಡಿಯೂರಪ್ಪನವರು ಕೂಡ ವಿರೋಧವನ್ನು ಫೇಸ್ ಮಾಡಿದ್ದಾರೆ ಬಿಜೆಪಿಲಿ. ಅನಂತಕುಮಾರ್, ಸಂತೋಷಿ, ಮತ್ತೊಂದು ಎಲ್ಲ ಕಾರಣಕ್ಕೆ. ಆದರೆ ವಿಜಯೇಂದ್ರ ಎದುರಿಸಿದಷ್ಟು ವಿರೋಧವನ್ನ ಇನ್ಯಾರೂ ಕೂಡ ಬಿಜೆಪಿಲಿ ಫೇಸ್ ಮಾಡಿಲ್ಲ. ನೆಕ್ಸ್ಟ್ ಲೆವೆಲ್. ಅರೆ ರಾಘವೇಂದ್ರ ಅವ್ರನ್ನ ವಿರೋಧ ಮಾಡೋರು ಬಿಜೆಪಿಲಿ ಇದ್ದಾರೆ? ಇಲ್ಲ. ಯಾಕೆ ಅಂದ್ರೆ ರಾಘವೇಂದ್ರ ಯಾರ ಮೇಲೂ ದರ್ಪ, ದೌರ್ಜನ್ಯ, ದಬ್ಬಾಳಿಕೆ ಮಾಡಿ ಸೂಪರ್ CM ತರ ಬಿಹೇವ್ ಮಾಡಲಿಲ್ಲ ರಾಘವೇಂದ್ರ ಅವರು. ಹಾಗಾಗಿ ಬದಲಾದ ಕಾಲಘಟ್ಟದಲ್ಲಿ ರಾಘವೇಂದ್ರ ಅವರು ಅಧ್ಯಕ್ಷರಾಗ್ಬೋದು ಅನ್ನೋ ಚರ್ಚೆ ಇದೆ. ಬಟ್ ಯಡಿಯೂರಪ್ಪನವ್ರಿಗೇನು ಅಂದರೆ ವಿಜಯೇಂದ್ರ ಅವ್ರನ್ನ ತುಳ್ದಂಗೆ ಆಗ್ಬಿಡ್ತದಲ್ಲ ಅನ್ನೋ ಒಂದು ಕಾಳಜಿ. ಇದುವರೆಗೂ ಎಲ್ಲರೂ ಆರೋಪ ಮಾಡೋದೇನು, ಯಡಿಯೂರಪ್ಪ ಅವರ ಹೆಸರು ದುರ್ಬಳಕೆ ಮಾಡ್ಕೊಂಡು ಸೂಪರ್ CM ಆಗಿದ್ದು ವಿಜಯೇಂದ್ರ ಅವರು. ಅದು ಎಲ್ಲೂ ಕೂಡ ಯತ್ನಾಳ್ ರಾಘವೇಂದ್ರ ಅವ್ರಿಗೆ ಬೈಯೋದಿಲ್ಲ, ಎಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ರಾಘವೇಂದ್ರ ಅವ್ರಿಗೆ ಬೈಯೋದಿಲ್ಲ, ಎಲ್ಲೂ ಕೂಡ ಕುಮಾರ್ ಬಂಗಾರಪ್ಪ ರಾಘವೇಂದ್ರ ಬೈಯೋದಿಲ್ಲ, ಎಲ್ಲೂ ಕೂಡ ಸಿದ್ದೇಶ್ವರ್ ರಾಘವೇಂದ್ರ ಅವ್ರಿಗೆ ಬೈಯೋದಿಲ್ಲ, ಎಲ್ಲೂ ಕೂಡ BP ಹರೀಶ್ ರಾಘವೇಂದ್ರ ಅವ್ರಿಗೆ ಬೈಯೋದಿಲ್ಲ. BY ರಾಘವೇಂದ್ರ ಒಂದು ರೀತಿ ಬಿಜೆಪಿಯಲ್ಲಿ ಅಜಾತ ಶತ್ರು. ಆದರೆ ವಿಜಯೇಂದ್ರ ಅವ್ರಿಗೆ ಅಕ್ಕಪಕ್ಕದಲ್ಲಿ ಬಿಟ್ಟು ಉಳಿದವರೆಲ್ಲ ಶತ್ರು. ಸೊ ಹಾಗಾಗಿ ಇದನ್ನೇ ಮುಂದಿಟ್ಕೊಂಡೀಗ ಬಿಜೆಪಿಯಲ್ಲಿ ಒಂದು ಟೀಮ್ ಅಣ್ಣ ಓಕೆ, ತಮ್ಮ ಯಾಕೆ ಬದಲಾಯಿಸಿ ರಾಘವೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷರು ಮಾಡಿ ಅಂತ ಕೂತಿದ್ದಾರೆ. ಬಟ್ ಇದೆಷ್ಟರ ಮಟ್ಟಿಗೆ ಸಾಧ್ಯ ಆಗ್ಬಹುದೇನೋ? ರಾಘವೇಂದ್ರ ಅವ್ರನ್ನೇ ರಾಜ್ಯಾಧ್ಯಕ್ಷರು ಮಾಡಿದ್ರೆ ಎಷ್ಟು ವಿರೋಧಗಳಾಗ್ತಿರಲ್ಲ ಬಿಜೆಪಿಲಿ. ಹಾಗಾಗಿ ಯಡಿಯೂರಪ್ಪ ರೊಚ್ಚಿಗೆ ಇದ್ರೆ, ಯಡಿಯೂರಪ್ಪ ಸಿಡದೆ ಇದ್ರೆ, ಯಡಿಯೂರಪ್ಪ ಪಾರ್ಟಿ ಬಿಟ್ಬಿಟ್ರೆ, ಯಡಿಯೂರಪ್ಪ ವಿಜಯೇಂದ್ರ ಅವ್ರನ್ನ ವಿರೋಧಿಸೋಕೆ ಕಾರಣಗಳಿದೆ. ಆದರೆ ರಾಘವೇಂದ್ರ ಅವ್ರನ್ನ ವಿರೋಧಿಸೋಕೆ ಕಾರಣಗಳೇ ಇಲ್ಲ. ರಾಘವೇಂದ್ರ ಅವರು ಸಮರ್ಥವಾಗಿ ತನ್ನ ಕೋಟೆಯನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದಾರೆ. ಅದನ್ನು ಮೀರಿಯೂ ಕೂಡ ಹೊರಗಡೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ.
ಯಡಿಯೂರಪ್ಪ ನಂತರ ಅವ್ರ ಮನೇಲಿ ಏನಾರ ಒಳ್ಳೆ ಹೆಸರು ಮಾಡಿದರೆ, ಒಳ್ಳೆ ತಂದಲ್ಲಿ ಬೆಳೆದಿದ್ರೆ, ಒಳ್ಳೆಯ ವಿಶ್ವಾಸವನ್ನು ಗಳಿಸಿದ್ರೆ ಅದು ರಾಘವೇಂದ್ರ ಅವರು. ಸೊ ಹಾಗಾಗಿ ರಾಘವೇಂದ್ರ ಅವರಿಗೆ ಇದೊಂದು ಅವಕಾಶಗಳು ಒದಗಿ ಬರುವ ಲಕ್ಷಣ ಕಾಣ್ತಾ ಇದೆ. ಏನಾಗುತ್ತೆ ನೋಡ್ಬೇಕು, ತಾವೇನು ಹೇಳ್ತೀರಿ? ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸೋದೇ ಆದರೆ ವಿಜೇಂದ್ರ ಅವ್ರ ಜಾಗಕ್ಕೆ ರಾಘವೇಂದ್ರ ಅವ್ರ ಎಷ್ಟರ ಮಟ್ಟಿಗೆ ಸೂಕ್ತ? ತಾವೇನು ಹೇಳ್ತೀರಿ ಈ ಚರ್ಚೆ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.